ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿರುವ ಸನ್ನಿವೇಶದಲ್ಲಿ ಸರಸಂಘ ಚಾಲಕರು ದೇಶದ ಅನೇಕ ಕಡೆಗಳಲ್ಲಿ ಸಮಾಜದ ಗಣ್ಯರ ಜೊತೆಗೆ ಸಂವಹನ, ಸಂವಾದ, ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಬಹುಶಃ ಅಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಅಂತ ಅನ್ಸುತ್ತೆ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಅದು ಯಾವಾಗನಿಂದ ಹುಟ್ಟುತ್ತಿದ್ದಾನೋ ಗೊತ್ತಿಲ್ಲ. ಅದಕ್ಕೇನು ಸಂವಿಧಾನದ ಅನುಮೋದನೆಯ ಅವಶ್ಯಕತೆ ಇಲ್ಲ. ಹಂಗೆ ಭಾರತ ಹಿಂದೂ ರಾಷ್ಟ್ರ ಅನ್ನುವುದಕ್ಕೂ ಕೂಡ ಸಂವಿಧಾನದ ಅನುಮೋದನೆಯ ಅವಶ್ಯಕತೆ ಇಲ್ಲ ಅಂದ್ರು. ಸಂಸತ್ತಿಗೆ ಯಾವತ್ತಾದ್ರೂ ಮನಸ್ಸು ಬಂದ್ರೆ ಹಿಂದೂ ರಾಷ್ಟ್ರ ಅನ್ನುವುದನ್ನು ಸೇರಿಸಲೇಬೇಕು ಅಂತಾನೂ ಇಲ್ಲ, ಸೇರಿಸದಿದ್ರೆ ಬೇಜಾರು ಇಲ್ಲ ಅಂದ್ರು. ಈ ಹೇಳಿಕೆ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಪ್ರಿಯಾಂಕ ಖರ್ಗೆ, ಬಿಕೆ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಮೋಹನ ಭಾಗವತ್ ಕಾನೂನು ಬಾಹಿರ ಸಂಘಟನೆಯ ಮುಖ್ಯಸ್ಥ ಅಂತ ಹರಿಪ್ರಸಾದ್ ಅವರು ಹೇಳಿದರು. ಸೂರ್ಯ ಚಂದ್ರ ಇರೋರ್ಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯಾವ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ ಅದು ಕಾನೂನು ಬಾಹಿರವಾದ ಸಂಘಟನೆ. ಅವರೇ ಒಪ್ಕೊಂಡಿದ್ದಾರೆ ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನೋಂದಾಯಿಸಿಲ್ದೇ ಇರತಕ್ಕಂಥ ಸಂಘಟನೆ, ಅದಕ್ಕೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳ್ತೀವಿ. ಇವ್ರು ಯಾರಂತೆ ಪಾರ್ಲಿಮೆಂಟ್ ವಿಚಾರದಲ್ಲಿ ಮಾತಾಡೋಕ್ಕೆ? ಪಾರ್ಲಿಮೆಂಟಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ಮಾಡೋದೇನು ಬೇಕಾಗಿಲ್ಲ ಅಂತಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಧಿಯನ್ನು ಸ್ವೀಕರಿಸಿದಂಥ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳು ಇವರೆಲ್ಲ ಇವ್ರದ್ದೇನು ಏಜೆಂಟ್ಗಳೇನು? ಮೋಹನ್ ಭಗವತ್ರವ್ರ ಏಜೆಂಟ್ ಏನು ಇವರು? ಯಾರಂತೆ? ಇವ್ರಿಗೆ ಝಡ್ ಸೆಕ್ಯೂರಿಟಿ ಬೇರೆ ಕೊಟ್ಟಿದ್ದಾರೆ. ಏನಂತೆ ಇವರು ದೇಶಕ್ಕೆ ಏನು ಮಾಡಿದಾರಂತೆ? ನೋಡಿ, ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ. ಎಲ್ಲಿ ಹುಟ್ಟಬೇಕು, ಎಲ್ಲಿ ಮುಳುಗಬೇಕು ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ. ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಇಲ್ಲ, ಮನುಸ್ಮೃತಿಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ಭಾರತದ ಸಂವಿಧಾನದಿಂದ. ಅದು ತಿಳ್ಕೊಂಡ್ರೆ ಉತ್ತಮ. ಅವರು ಮುಂದಿನ ಸುದ್ದಿ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸಕ್ಕೆ ಹೋಗಿ ಬಂದರು. ಜರ್ಮನಿ ಪ್ರವಾಸದಲ್ಲಿ ಕೂಡ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪಗಳ ಸುರಿಮಳೆ. ವೋಟ್ ಚೋರಿ ವಿಷಯವನ್ನ ಜರ್ಮನಿಯಲ್ಲೂ ಪ್ರಸ್ತಾಪಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ನ್ಯಾಯಯುತವಾಗಿ ಚುನಾವಣೆ ನಡೆಸಿದ್ರೆ ಹರಿಯಾಣದಲ್ಲಿ ನಾವು ಗೆಲ್ತಿದ್ವಿ. ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಬಿಜೆಪಿ ಸಂಪೂರ್ಣ ದಾಳಿ ಮಾಡ್ತಾ ಇದೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕುರಿತು ಹೇಳ್ತಾರೆ. ಭಾರತದಲ್ಲಿ ಹಲವಾರು ಜನ ಮೋದಿ ಅವರನ್ನ ಬೆಂಬಲಿಸ್ತಾರೆ. ನಾವು ಆ ಸತ್ಯ ಒಪ್ಪಿಕೊಳ್ಳಲೇಬೇಕು. ಆದರೆ ನಮ್ಮಲ್ಲಿ ಹೆಚ್ಚಿನವರು ಮೋದಿ ಸಿದ್ಧಾಂತವನ್ನು ಒಪ್ಪುವುದಿಲ್ಲ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಜರ್ಮನಿಯ ಬರ್ಲಿನ್ನಲ್ಲಿರುವ ಹರ್ಟಿ ಶಾಲೆಯಲ್ಲಿ ನಡೆದಂಥ
ಸಂವಾದದಲ್ಲಿ ಹೇಳಿದ ಮಾತಿದು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.